ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಕಳೆದ ಒಂದು ವಾರದಿಂದ ಕುದೂರಿನ ನಾಡ ಕಚೇರಿ ಹೊಸ ಕಟ್ಟಡದ ಕುರಿತಾಗಿ ಬಹಳಷ್ಟು ಚರ್ಚೆಗಳೇ ನಡೆಯುತ್ತಿತ್ತು. ನಾಡ ಕಚೇರಿ ಕಟ್ಟಡದ ಕುರಿತಾಗಿ ಸುದ್ದಿಗಳು ಸಹ ಪ್ರಕಟವಾದವು. ಆದರೆ ಕುದೂರಿನ ನಾಡ ಕಚೇರಿ ಹೊಸ ಕಟ್ಟಡಕ್ಕೆ ಪ್ರಶ್ನೆ ಉದ್ಭವವಾಗಿದ್ದು ಎಲ್ಲಿಂದ ಎಂಬ ಪ್ರಶ್ನೆಗೆ ಶಾಸಕರಾದ ಎ ಮಂಜುನಾಥ್ರವರು ಮಾಗಡಿಯಲ್ಲಿ ಶುಕ್ರವಾರ ನಡೆದ ಕಾರ್ಯಕ್ರಮವೊಂದರಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಹೋಗಿ ನೋಡಿದೆ. ನಾನು ಅದು ವಾಸ್ತು ಪೂಜೆ ಮಾಡೋವಾಗ ಇದು ಫಿನಿಶ್ ಆಗಿಲ್ಲ. ಅಲ್ಲಿ ಕುದೂರಿನಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾರೆ, ಈ ನಾಡ ಕಚೇರಿಗೆ ಎಷ್ಟು ಹಣ ವ್ಯಯ ಮಾಡಿದಿರಿ, ಇದು ಇಷ್ಟಿನಿಂದ ಬೀಗ ಹಾಕಿದಿರಿ, ಇದನ್ನ ಯಾಕೆ ಓಪನ್ ಮಾಡಿಲ್ಲ, ಸರ್ಕಾರ ಕಂಡಿದೆಯೇ, ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಅದು DC ವರೆಗೂ ಹೋಗಿದೆ. ಎಲ್ಲ DC ನಮ್ಮ ರೀಜನಲ್ ಕಮಿಷನರು, ನಮ್ಮ ಸೆಕ್ರೆಟರಿ ಇನ್ಚಾರ್ಜ್, ನಮ್ಮ ಜಿಲ್ಲಾ ಇನ್ಚಾರ್ಜ್ ಸೆಕ್ರೆಟರಿ ತುಷಾರ್ ಅಂತವರು ಏನಿದ್ರು ಸರ್ಕಾರದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ DC ಹೇಳಿದ್ದಾರೆ, ನಾನು ಬಂದು ವಿಸಿಟ್ ಮಾಡ್ತೀನಿ, ನೋಡ್ತೀನಿ. ಅಷ್ಟೊಳಗಡೆ ಯಾವ ಕಾಮಿಕ್ಸ್ ಶುರು ಆಯ್ತು. ಇವ್ರೇನ್ ಮಾಡೋದು, ತಹಶೀಲ್ದಾರು ಏನಪ್ಪ ಅವ್ರು ಅಷ್ಟೊಂದು ಕಾಮಿಕ್ ಮಾಡ್ತಾರೆ, ಹೋಗಿ ಸೇರ್ತಾರೆ. ಹೋಗಿ ನನಗೂ ಗೊತ್ತಿಲ್ಲ, ತಹಶೀಲ್ದಾರು ಶಿಫ್ಟ್ ಮಾಡಿಸ್ತಿದ್ದಾರೆ. ಹೋಗಿಲ್ಲ, ಚೇರು ಟೇಬಲ್ ಕೈ ಕಡೆ ಎತ್ಕೊಂಡೋಗಿ ನಾಡ ಕಚೇರಿ ಇಟ್ತಾರೆ. ನನಗೆ ದಯಾನಂದ ಅವರು ಗಮನ ಫೋನ್ ಮಾಡಿದ್ರು, ಇದ್ರ ಬಗ್ಗೆ ಇಲ್ಲ ಸರ್ ನೋಡಿಲ್ಲ, ನೋಡಿ ಕಾರಣ ತಗೋತೀನಿ ಅಂತ ಉತ್ತರ ಕೊಟ್ಟರು. ಅದೇನೇ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಚರ್ಚೆ ಬಿಟ್ಟಿದ್ರು, ಅದೇ ವ್ಯಕ್ತಿ ಈಗ ಮತ್ತೆ ಶುರು ಮಾಡೋದು. ಏನಂತ ಶುರು ಮಾಡ್ತಾರೆ, ಇದು ಟಾಯ್ಲೆಟ್ ಇದ್ದಂಗಿದೆ, ಒಬ್ಬ ಮನುಷ್ಯ ಹೋಗಿ ಒಳಗಡೆ ತಿರ್ಗಾಗಲ್ಲ, ಇಷ್ಟು ಜನ ಇಲ್ಲಿ ಒಳಗಡೆ ಹೋಗಬೇಕಾಗ್ತದೆ, ಇದು ಅವಶ್ಯಕತೆ ಇತ್ತ ಅಂತ ಹೇಳಿ ತಿರ್ಗಾ ಹೊರಗಡೆ ಹೋಗ್ತಾರೆ. ಯಾವ್ದು ಸರಿ ಅನ್ನೋಣ, ಯಾವ್ದು ತಪ್ಪು ಅನ್ನೋಣ. ಇದು ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಜೊತೆ ನಡೀತಾ ಇದೆ. ಇವ್ರು ಅದನ್ನ ಸರಿ ಇಲ್ಲ ಅಂತ ಹೇಳಿ ಅದನ್ನ ನಾವು ಶಿಫ್ಟ್ ಮಾಡ್ಸೋದು ಬೇಡ ಅಂತ ಹೇಳಿ ಬೀಗ ಹಾಕಿಟ್ಟಿದ್ದನ್ನ ಇವ್ರುಗಳನ್ನೇ ಪ್ರಮೋಟ್ ಮಾಡಿ ಅದನ್ನ ಯಾಕೆ ಬೀಗ ಹಾಕಿದ್ದೀರಿ, ಎಷ್ಟು ಖರ್ಚು ಮಾಡಿದ್ದೀರಿ, ನಿಮ್ಗೆ ಶಕ್ತಿ ಇಲ್ವಾ, ನಿಮ್ಗೆ ಸಾಮರ್ಥ್ಯ ಇಲ್ವಾ, ಸರ್ಕಾರ ದುಡ್ಡು, ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚೆಗಳು ಮಾಡ್ಬಿಟ್ಟು ಎಲ್ಲರೂ ಎಚ್ಚರಿಸ್ಬಿಟ್ಟು ಇವತ್ತು ಶಿಫ್ಟ್ ಮಾಡಿದ್ಮೇಲೆ ಇವತ್ತು ನೀವು ಯಾಕೆ ಶಿಫ್ಟ್ ಮಾಡಿದ್ರಿ, ಇದು ಸರಿ ಇದೆಯಾ, ಸಮಂಜಸವಾಗಿದೆಯಾ, ಈ ಕಟ್ಟಡದಲ್ಲಿ ಇಲ್ಲಿ ಕುತ್ಕೊಳ್ಳೋಕೆ ನಮಗೆ ಎಲ್ಲರೂ ಕುತ್ಕೊಳ್ಳುವಂತ ಅವಕಾಶ ಇದೆಯಾ ಅಂತ ಹೇಳಿ ಚರ್ಚೆಗಳು ಮಾಡಿದ್ರೆ ಇದನ್ನ ಏನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತದೆ. ನಾನು DC ಅವ್ರು ಕೇಳಿದ್ರೆ, ಸರ್ ಈ ತರ ನಡೀತು, ಇಲ್ಲ ಅದೇ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ. ನಾನು ಯಾವ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನಾನು ವಾಟ್ಸಪ್ ಅಲ್ಲಿ ಕಳಿಸಿದ್ದಾರೆ, ಈ ವ್ಯಕ್ತಿ ಮಾಡಿತ್ತು. ನಾವು ಆಡಳಿತ ಮಾಡುವಂತ ವ್ಯವಸ್ಥೆ ಸುಮ್ಮನೆ ಅದು DC MLA ಅನ್ನೋದು MLC ಅನ್ನೋದು ಮಂತ್ರಿಗಳನ್ನು ಅದು ಆಸ್ತಿ, ಅದ್ರ ಮೇಲೆ ಕುತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಅದರದ್ದು ಗೊತ್ತಾಗ್ತದೆ. ಇದಕ್ಕೆ ನಮ್ಗೆ ಏನೋ ಯಾರೋ ಮೈಲೇಜ್ ಕೊಡೋಕ್ಕಾಗ್ಲಿ, ಯಾರೋ ಇನ್ನೊಬ್ಬರನ್ನ ಸಮಾಜದಲ್ಲಿ ಕೆಟ್ಟ ಮನುಷ್ಯ ಅಂತ ಹೇಳಿ ಗುರ್ಸ್ಬಿಡ್ತೀವಿ ಅಂತ ಅದಕ್ಕೆ ಖಂಡಿತ ಆಗಲ್ಲ. ನಿಜವಾಗ್ಲೂ ಏನಾದ್ರೂ ಸ್ವಾಸ್ಥ್ಯ ಸಮಾಜ ಬೆಳಬೇಕು ಅಂತ ಹೇಳಿದ್ರೆ ಎಲ್ಲರ ಪಾತ್ರ, ಸಾರ್ವಜನಿಕರ ಪಾತ್ರ ಇರ್ತದೆ, ನಾಗರಿಕರ ಪಾತ್ರ ಇರ್ತದೆ, ಎಲ್ಲ ಜನಾಂಗದ ಪಾತ್ರ ಇರ್ತದೆ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ವ್ಯಕ್ತಿಯ ಜವಾಬ್ದಾರಿ ಕೂಡ ಆಗಿರ್ತದೆ.